ವಿಶೇಷ ಹೇಳಿದೆ ನಾನು ಅಂತ ಒಂದು ಮಾತು ಹೇಳಿಬಿಡ್ತೇನೆ. ಈ ನಡೆದ ಘಟನೆಯನ್ನ ಚಿತ್ತಾಪುರಕ್ಕೆ ಇಡ್ಲಿಲ್ಲ, ನೀವು ಕಲಬುರಗಿಗೆ ಇಡ್ಲಿಲ್ಲ, ಕರ್ನಾಟಕಕ್ಕೆ ಅಂತ ಹೇಳಲಿಲ್ಲ. ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಮುಟ್ಟಿಸುವ ಶಕ್ತಿ ನಿಮಗಿತ್ತು. ಅದನ್ನು ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಮಾನ್ಯ ಬಂಧುಗಳೇ, ನಡೆದ ಘಟನೆ ನಾನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ, ನಿಮಗೆಲ್ಲ ಗೊತ್ತಾಗಿದೆ. 5 ಗಂಟೆಗಳ ಕಾಲ ಐಬಿಯಲ್ಲಿ ನನ್ನನ್ನು ಕೂಡಾಕಲಾಗಿತ್ತು. ನಾನು ಪ್ರಿಯಾಂಕ್ ಖರ್ಗೆ ಅವರ ತರ ನಾನೆಲ್ಲ ಚರಿತ್ರೆ ಗೊತ್ತು ಅಂತೇಳಿ ನಾನು ಸುಳ್ಳು ಹೇಳಲ್ಲ. ಸುಳ್ಳೇಳಿ ನನಗೇನು ಅವಶ್ಯಕತೆಯೂ ಇಲ್ಲ, ನನ್ನ ಜೀವಮಾನದಲ್ಲಿ ಹೇಳೋದು ಇಲ್ಲ. ನಡೆದಿದ್ದಿಷ್ಟೇ. ನನ್ನ ಕಾರ್ಯಕ್ರಮ ಇತ್ತು, ಬೇಗ ಹೋಗಿದ್ರಿಂದ ಸ್ವಲ್ಪ ಐಬಿಗೆ ಹೋಗಿ ಅಲ್ಲಿ ಫ್ರೆಶ್ ಆಗಿ ಹೋಗೋಣ, ನಂದು ಅಷ್ಟೇ ಉದ್ದೇಶ, ಬೇರೆ ಏನಿಲ್ಲ. ಅಷ್ಟೊತ್ತಿಗೆ ಮೆಸೇಜ್ ಬಂತು, ನಿಮ್ಮನ್ನ ಯಾರೋ ಹಿಮ್ಮೆಟ್ಟಿ ಬರ್ತಿದ್ದಾರೆ, ಸ್ವಲ್ಪ ಗದ್ದಲ ಮಾಡಬಹುದು. ಅರೆ ಗದ್ದಲ, ನನ್ನ ಜೀವನವೇ ಗದ್ದಲದಲ್ಲಿ ಬಂದಿರೋ ನಾನು. ನೀವೇನು ಗದ್ದಲ ಮಾಡ್ತೀರಿ? ಧೈರ್ಯ ಮಾಡಿ ಒಂದು ಕಡೆ ನಿಮ್ ಜೀವನದಲ್ಲಿ ಬಂದು ಹೋರಾಟ ಮಾಡಿದವರು ನೀವಲ್ಲ. ಅಪ್ಪಟ ದಲಿತ ಯಾರಾದ್ರೂ ಇದ್ರೆ ಅದು ಛಲವಾದಿ ನಾರಾಯಣ ಸ್ವಾಮಿ. ನಿಜವಾಗ್ಲೂ ಹೇಳ್ತೇನೆ, ಚಾಪೆ ಮೇಲೆ ಮಲಗಿದ್ದೀನಿ, ಚಾಪೆ ಇಲ್ದೇನು ಮಣ್ಣಿನ ಮೇಲೆ ಮಲಗಿದ್ದೀನಿ, ಕೆರೆ ಕುಂಟೆಗಳಲ್ಲಿ ನೀರು ಕುಡಿದಿದ್ದೇನೆ, ಬೇರೆಯವರ ಮನೆ ಮುಂದೆ ನೀರು ಇಸ್ಕೊಂಡು ಕುಡಿದಿದ್ದೇನೆ, ಕೊಟ್ಟ ತಂಗಳ ತಿಂದಿದ್ದೇನೆ. ನಾನು ಗೋಲ್ಡನ್ ಸ್ಪೂನ್ ಅಲ್ಲಿ ಹುಟ್ಟಿಲ್ಲ ಅಣ್ಣ, ಗೋಲ್ಡನ್ ಸ್ಪೂನ್ ಇರಲಿಲ್ಲ ನನಗೆ. ನಾನು ಹೋಗ್ತೇನೆ, ಖರ್ಗೆಯವರಿಗೆ ಆ ಕಷ್ಟ ಇದ್ದಿರಬಹುದು, ನನಗೆ ಗೊತ್ತಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಆದ್ರೆ ದಲಿತತ್ವವನ್ನ ಹೇಳಬೇಕಾದ್ರೆ ನೋಡಿ, ನನಗೆ ಯಾವುದು ಬೇಕಾಗಿಲ್ಲ, ಚರಿತ್ರೆ ಎಷ್ಟು ಬೇಕಾದ್ರೂ ನೀವು 3 ಅವರ್ ಕೇಳಿ ನಾನು ಹೇಳ್ತೇನೆ. ಅದೇ ನೀವು ಹೇಳಬೇಕಾದ್ರೆ ಪುಸ್ತಕ ಓದ್ಕೊಂಡು ಬರಬೇಕು ನೀವು, ದಲಿತರು ಹೇಗಿದ್ರು ಏನು ಅನ್ನೋದು. ನನಗೆ ಹಕ್ಕುಚ್ಯುತಿ ಆಗಿದೆ. ಪೊಲೀಸ್ನವರು ನಾಟಕ ಆಡಿದ್ದಾರೆ ನಮ್ಮ ಮಧ್ಯದಲ್ಲಿ. 400 ಜನ ನಮ್ಮ ಸಂಖ್ಯೆ ಹೊರಗಡೆ ಇತ್ತು. ಈಗ ಕರ್ಕೊಂಡ್ಬರ್ತೀವಿ, ನಾರಾಯಣ ಸ್ವಾಮಿ ಹೀಗೆ ಬರ್ತಾರೆ, ನೀವು ಸುಮ್ಮನೆ ಅಲ್ಲೇ ಇರಿ, ಅಲ್ಲೇ ಇರಿ, ಈ ಕಡೆ ಬರ್ಬೇಡಿ, ಗದ್ದಲ, ಅವ್ರನ್ನ ತಡೆದ್ರು. ಅಲ್ಲಿದ್ದವರು ಧಿಕ್ಕಾರ ಕೂಗ್ತಿದ್ದವರು ಕೇವಲ 20 ಜನ ಮೊದಲು. ಅದಾದ್ಮೇಲೆ 25 ಆಯ್ತು, 30 ಆಯ್ತು, 40 ಆಯ್ತು. ನಾವು ಅಂದ್ಕೊಂಡಿದ್ವಿ ಏನೊಂದು 300-400 ಜನ ಪೊಲೀಸ್ ಬಂದಿದೆ, ಇವ್ರನ್ನೆಲ್ಲ ತಗೊಂಡು ಕರ್ಕೊಂಡು ಹೋಗ್ತಾರೆ ಅಂತ. ಇಲ್ಲ, ಇದೇಗೆ ಅಂತಂದ್ರೆ, ನೀನು ಹತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ, ಕೆಲಸ ಇದು. ನೀ ಹತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ ಅಂತ ಪೊಲೀಸ್ನವರು ಮಾಡ್ತಿದ್ರು. ಯಾರ್ಯಾರು ಈ ನಾಟಕ ಆಡಿದ್ರು, ಇದರ ಹಿಂದೆ ಇದು ಯಾರ್ದು? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರದೇ. ಆ ಕಡೆಯಿಂದ ಫೋನ್ ಮಾಡಿ 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 ಹೇಳ್ತಿದ್ರಿ ಅಂತ ನನಗೆ ಬಂದಿದೆ. ಅದಾದ್ಮೇಲೆ ಪೊಲೀಸ್ನವರು ತಹಸೀಲ್ದಾರ್ ಹತ್ರ ಲಾಠಿ ಚಾರ್ಜ್ಗೆ ಪರ್ಮಿಷನ್ ತಗೊಳ್ಳೋದು ಅಂತ ಆಯ್ತು. ಆಗ ನಾನು ಅನ್ಕೊಂಡೆ, ಏನಪ್ಪ ಧೈರ್ಯ ಬಂದಿದೆ ಪೊಲೀಸ್ನವ್ರಿಗೆ, ಈ 30-40 ಜನ ಲಾಠಿ ಚಾರ್ಜ್ ಮಾಡಿ ಆಚೆ ದಬ್ಬಿಡ್ತಾರೆ. ಅದಕ್ಕಲ್ಲ, ನಮ್ಮ 400 ಜನ ಬಂದವರಲ್ಲ, ಅವರನ್ನ ಲಾಠಿ ಚಾರ್ಜ್ ಮಾಡಕ್ಕೆ ಇವರು ಪ್ರಿಪೇರ್ ಮಾಡ್ತಾ ಇರೋದು. ನಾವೇ ಪೊಲೀಸ್ನವರೇ. ನಮ್ಮ ನಾಯಕರು ಹೇಳಿದ್ರು, ಸುಮ್ಮನೆ ಆಯ್ತಾ? ನಮ್ಮ ಕಾರಜೋಳ ಅವರು ಹೇಳಿದ್ರು, ನೀವೇನಾದ್ರೂ ಆ ರೀತಿ ಮಾಡ್ಬೇಕಂತಿದ್ರೆ ಆ ನಿಮ್ಮ ಕಾಕಿ ಬಟ್ಟೆಯನ್ನ ಬಿಚ್ಚಿಟ್ಬಿಟ್ಟು ಹೋಗಿ ಗುಲಾಮ್ಗಿರಿ ಮಾಡ್ಕೊಳ್ಳಿ.
ನಿಮ್ಮ ಬಗ್ಗೆ ಬಹಳ ಗೌರವದಿಂದ ಹೇಳ್ತೇನೆ. ಒಂದು ಸಾರಿ ನೀವು ಅಧಿಕಾರ ಹಿಡಿದ ಮೇಲೆ ನೀವು ರಿಟೈರ್ ಆಗುವವರೆಗೂ ಕೂಡ ಸಂವಿಧಾನ ನಿಮ್ಮನ್ನು ಕಾಪಾಡುತ್ತದೆ. ಬಾಬಾ ಸಾಹೇಬರ ಸಂವಿಧಾನ ಕಾಪಾಡುತ್ತದೆ ನಿಮ್ಮನ್ನ. ನೀವು ಅಧಿಕಾರದಲ್ಲಿ ಪರ್ಮನೆಂಟ್ ಆಗಿರ್ತೀರಿ. ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆ. ನೀವು ಯಾರಿಗೆ ಜಗ್ಗಬೇಕಾಗಿಲ್ಲ, ಕುಗ್ಗಬೇಕಾಗಿಲ್ಲ. ಅಧಿಕಾರದಲ್ಲಿ 30-35 ವರ್ಷ ಇರ್ತೀರಿ. ಆದರೆ ಯಾರೋ ರಾಜಕಾರಣಿ ಒಂದು ಅಧಿಕಾರಕ್ಕೆ ಬರ್ತಾನೆ, ಗೌರವ ಕೊಡಬೇಕು, ಕೊಡಿ. ಆದ್ರೆ ಗುಲಾಮಗಿರಿ ಮಾಡ್ತಿರಲ್ಲ, ಇದು ಬೂಟ್ ನೆಕ್ಕೋ ಕೆಲಸ ನಿಮ್ದು. ಬೂಟ್ ನೆಕ್ಕೋ ಕೆಲಸ ನೋಡಿ. ಮಾನ್ಯ ಬಂಧುಗಳೇ, ನಿಮ್ಗೆ ಹೇಳ್ತೇನೆ, ನಾನು ದಲಿತ ಅಲ್ವಾ? ನಾನು ದಲಿತ ಅಲ್ಲ. ಆಸ್ತಿ ಮಾಡಿಲ್ಲ, ಅಧಿಕಾರ ಅನುಭವಿಸಿಲ್ಲ. 40 ವರ್ಷ ಕಾಂಗ್ರೆಸ್ನಲ್ಲಿ ದುಡಿದೆ. ನೀವು ನನ್ನನ್ನು ಯಾವ ಮಟ್ಟಕ್ಕೆ ಮಾಡಿದ್ರೆ ನನಗೆ ಗೊತ್ತು, ನೋವು ನನಗೆ ಗೊತ್ತು. ನನಗೆ ಒಂದು ಹೆಸರು ಹೇಳಿ. ಗುರುಮೆಟ್ ಕಲ್ಲು 9 ಬಾರಿ ಗೆದ್ರಿ. ಒಬ್ಬ ದಲಿತ ನಾಯಕ ಅಲ್ಲಿ ಹುಟ್ಟಿದಾನ? ನೀವು ನಡೆದ ಕಡೆ ಹುಲ್ಲು ಹುಟ್ಟೋದಿಲ್ಲ, ಹುಲ್ಲು ಹುಟ್ಟೋದಿಲ್ಲ. ಅನ್ನಿ ಮುನ್ಸ್ವಾಮಿ ಅವರು ಹೇಳಿದ್ರು, ನನ್ನ ಜೊತೆಯಲ್ಲಿ ಅವ್ರನ್ನ ನಾನೇ ಕರ್ಕೊಂಡು ಬಂದು ಜೊತೆಯಲ್ಲಿಟ್ಟು, ಸರ್ ನಮ್ಮ ಹುಡುಗ ಬಲಿ ಯಾರು ಹುಡುಗ ಆದ್ರೆ ನನಗೇನಪ್ಪ ಅಂತೀರಿ. ಆದ್ರೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ವಿ. ಜ್ಞಾಪಕ ಮಾಡ್ಕೊಳ್ಳಿ, ನಿಮ್ಮನ್ನು ಅಧ್ಯಕ್ಷಗಿರಿಯಿಂದ ಇಳಿಸಬೇಕು ಅಂದಾಗ ಹೋರಾಟ ಮಾಡಿದವನು ನಾನು ರಾಜ್ಯ ತುಂಬಾ. ನೀವು ಪ್ರಥಮವಾಗಿ ಅಧ್ಯಕ್ಷ ಅದೆಂಗ್ ಮಾಡಕ್ಕಾಗ್ತದಪ್ಪ? ಧರ್ಮ ಸಿಂಗ್ ವಿರೋಧ ಪಕ್ಷದ ನಾಯಕರಿದ್ದಾರೆ, ನನ್ನನ್ನೆಲ್ಲಿ ಮಾಡ್ತಾರ? ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ನಿಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡಿಸಕ್ಕೆ ಒಪ್ಪಿಸಿದ್ದು ನಾವು. ಬಹಳ ಜನರು ಇದ್ದಾರೆ, ಇಲ್ಲ ಅಂತಲ್ಲ. ನಿಮ್ಮ ಹೆಸರು ಯಾರೂ ಹೇಳ್ತಿರ್ಲಿಲ್ಲ. ಈ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಕಡೆ ನಿಮ್ಮನ್ನು ಒತ್ತು ತಿರುಗಿಸಿ ನಿಮ್ಮ ಹೆಸರನ್ನ ಕರ್ನಾಟಕದ ತುಂಬಾ ಹೇಳುವಂತೆ ಮಾಡಿದ್ದು ನಾನು. ಅದರಲ್ಲೂ ಮುಖ್ಯಮಂತ್ರಿ ಆಗಬೇಕು ದಲಿತರು ಅಂತ ಹೇಳಿ ರಾಹುಲ್ ಗಾಂಧಿಗೆ ಹೋಗಿ ಮೆಮೊರಂಡಮ್ ಕೊಟ್ಟು ನಿಮ್ಮ ಹೆಸರನ್ನ ಹೊರಗೆ ತಂದು ನಾವು. ನೀವು ಯಾವತ್ತಾದ್ರೂ ಹೇಳಿದ್ದೀರಾ? ದಲಿತ ಅನ್ನೋದಾದ್ರೆ ನನಗೆ ಮುಖ್ಯಮಂತ್ರಿನೇ ಬೇಡ ಅಂದವ್ರಲ್ವಾ ನೀವು? ರೆಕಾರ್ಡ್ ಅಲ್ಲಿದೆ. ಹಂಗಿದ್ದ ಮೇಲೆ ದಲಿತರ ಈ ಕ್ಷೇತ್ರಗಳಲ್ಲಿ ಯಾಕೆ ನಿಲ್ತೀರ ನೀವು? ಯಾಕೆ ನಿಲ್ತೀರ ನೀವು? ಹಾಗಾದ್ರೆ ನೀವು ದಲಿತರಲ್ಲ, ಬಲಿತವರು. ಆದ್ರೂ ನಾನೊಂದು ಹೇಳ್ತೇನೆ, ನಿಮ್ಮ ಮೇಲೆ ನಾನು ಬಹಳ ಮಾತಾಡಬೇಕು ಅಂತ ನನಗೆ ಅನ್ಸೋದಿಲ್ಲ. ಆದರೆ ನನಗಿರ್ತಕ್ಕಂಥ ತಾಪ, ನಾಯಕರು ಇಷ್ಟು ಜನ ಕುಳಿತಿದ್ದೀರಿ. ಕಾಂಗ್ರೆಸ್ನಲ್ಲಿ ನನಗೆ ಬಹಳ ಅನ್ಯಾಯ ಆಯಿತು. ಪಕ್ಷ ಬಿಡಬೇಕಾಯ್ತು, ಬಿಟ್ಟೆ. ನನ್ನ ಅನ್ಯಾಯಕ್ಕೆ ಆಗಿದ್ದ ಅಲ್ಲಿ ಕಾಂಗ್ರೆಸ್ನ ಅನ್ಯಾಯವನ್ನು ಸರಿಪಡಿಸಿ ನೀವೆಲ್ಲರೂ ನನ್ನನ್ನು ಗೌರವಿಸಿ, ನನ್ನ ಕೆಲಸವನ್ನ ಗೌರವಿಸಿ, ಇವತ್ತು ನನ್ನನ್ನ MLC ಮಾಡಿ ಗೌರವ ಕೊಟ್ಟು ಇವತ್ತು ವಿರೋಧ ಪಕ್ಷದ ನಾಯಕನನ್ನಾಗಿ ತಾವು ಮಾಡಿರ್ತಕ್ಕಂಥದ್ದು. ಆದ್ರಿಂದಾಗಿ ನನ್ನ ಪಕ್ಷದ ಎಲ್ಲ ಮುಖಂಡರು, ನಾನು ಬೆಂಗಳೂರಿಂದ ಗುಲ್ಬರ್ಗದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ಇರತಕ್ಕಂಥ ನನ್ನ ಎಲ್ಲ ನಾಯಕರಿಗೆ ನಾನು ಕೃತಜ್ಞನಾಗಿದ್ದೇನೆ. ಇವತ್ತಿನ ದಿವಸ ನಾನೇನಾದ್ರೂ ನಿಮ್ಮ ಜೊತೆಯಲ್ಲಿ ಇದ್ದಿದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಅನೇಕ ಗುಲಾಮರಲ್ಲಿ ನಾನು ಒಬ್ಬನಾಗ್ಬಿಡ್ತಿದ್ದೆ ಅಲ್ವಾ? ಆದ್ರೆ ಆ ಗುಲಾಮಗಿರಿಯಿಂದ ನನ್ನ ಬಿಡಿಸಿದವರು ಯಾರು? ಭಾರತೀಯ ಜನತಾ ಪಕ್ಷ. ನಾನು ಈಗಲೂ ಹೇಳ್ತೇನೆ, ಇಲ್ಲಿ ನನ್ನ ಸಹೋದರ ಒಬ್ಬ ಕೂತಿದ ಅಂಬಾರಾಯ ಅಷ್ಟಿಗೆ, ನನಗೆ ಅಲ್ಲಾಗಿದ್ದ ತೊಂದರೆಗೆ ಓಡಿ ಬಂದ. ನನ್ನನ್ನು ನೋಡ್ಲಿಕ್ಕೆ ಅವ್ರನ್ನು ಬಿಡ್ಲಿಲ್ಲ. ಅವರೆಲ್ಲ ಸ್ಲೋಗನ್ ಕೂಗಿದ್ರು, ಇವನು ಕೂಗಿದ್ದಕ್ಕೆ ಅಲ್ಲಿರೋರು ಸೇರ್ಕೊಂಡು ಎಲ್ಲರೂ ಹೊಡೆದ್ರು. ಯಾಕಂದ್ರೆ ನಿಮಗೂ ಗೊತ್ತು, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಆತನ ಮೇಲೂ ಕೂಡ ತುಂಬಾ ಕೋಪ ಇದೆ. ಅದಕ್ಕೆ ಮಾಡಿದ್ವಿ, ಹೊಡೆದ್ವಿ. ನಾನಂತೂ 8 ಗಂಟೆಗೆ 8:15ಗೆ ನನ್ನನ್ನ ಹೆಂಗಾದ್ರೂ ನಾನು ಹೇಳಿದೆ, ನೀವೇನಾದ್ರೂ, ನಾನು ಚಾಲೆಂಜ್ ಮಾಡಿದೆ ಪೊಲೀಸ್ಗೆ, ಇನ್ನು 10 ನಿಮಿಷ ಸಮಯ ಕೊಡ್ತೀನಿ, ನೀವೇನಾದ್ರೂ ನನ್ನನ್ನು ಹೊರಗಡೆ ಬಿಡ್ಲಿಲ್ಲ ಅಂದ್ರೆ ಇವತ್ತು ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ನಾನು ಅಂದ ತಕ್ಷಣ ಅವ್ರಿಗೆ ಭಯ ಬಂತು. ಇನ್ನೇನೇನಾಗಬಹುದು, ಬೇಡ ಪಟ್ ಅಂತ ಶುರು ಮಾಡಿ ಹೊರಗಡೆ ಬಿಟ್ಟು. ಕಲ್ಲುಗಳು ತಂದಿದ್ರು, ಮೊಟ್ಟೆಗಳು ತಂದಿದ್ರು, ಇನ್ನೇನೇನು ಪಾಕೆಟ್ ಅಲ್ಲಿ ಇತ್ತು ನನಗ್ ಗೊತ್ತಿಲ್ಲ, ನಾನು ನೋಡಿಲ್ವಲ್ಲ. ಮಸಿ ತಂದಿದ್ರು, ನನಗೆ ಹಾಕ್ಬೇಕಂತ ತಂದಿದ್ರು. ಕೊನೆಯಲ್ಲಿ
ಪಾಪಿ ನಾನ್ ಸಿಕ್ಲಿಲ್ಲ, ನನ್ನ ಕಾರ್ ಸಿಕ್ತು, ಹಾಕಿದ್ರಿ. ತೀರ್ಥ ನಿಮ್ಮ ಹಗೆತನ ತೀರ್ಥ. ಪ್ರಿಯಾಂಕಾ ಅವರೇ, ಇನ್ನೊಂದು ಮಾತು ಹೇಳಿದ್ರಿ. ಯಾಕೆ 5 ಗಂಟೆ ಹಾಕಿದ್ರು ಅಂತ ಪತ್ರಿಕೆ ಅವ್ರಿಗೆ ಹೇಳಿದ್ರು. ಇನ್ನೇನ್ರಿ, ಅವ್ರಿಗೇನು ಪದ್ಮಭೂಷಣ ಕೊಡ್ಬೇಕಾ, ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಅಂದ್ರೆ ಏನರ್ಥ? ನಮ್ಮ ಉತ್ತರ ಹಿಂಗೆ ಇರುತ್ತೆ ಅನ್ನೋದು. ಇದು ಸರ್ಕಾರದ ಉತ್ತರ. ಇದು ಒಬ್ಬ ಸಚಿವರು ಹೇಳಿದ್ರೆ ಅದು ಸರ್ಕಾರದ ಉತ್ತರ. ಮಾನ್ಯ ಮುಖ್ಯಮಂತ್ರಿಗಳೇ, ಕೊಡಗಿಗೆ ತಾವು ವಿರೋಧ ಪಕ್ಷದ ನಾಯಕರಾಗಿ ಹೋದ್ರಿ. ಯಾರೋ ದಾರಿಯಲ್ಲೊಂದು ಮೊಟ್ಟೆ ಎಸೆದ್ಬಿಟ್ರು. ಸರ್ಕಾರ ನಮ್ಮದಿತ್ತು. ಅವಾಗ ಏನ್ ಹೇಳಿದ್ರಿ? ಐ ಎಮ್ ಎ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್. ನನಗೆ ಹಾಕಿದಾರೆ ಅಂತಂದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ? ಮಣ್ಣು ತಿಂತಾ ಇದೆಯಾ ಅಂದ್ರಿ. ನೀವೇನ್ ತಿಂತಾ ಇದ್ದೀರಿ ಈಗ? ಹೇಳಿ ಸ್ವಾಮಿ. ದಲಿತ ಏನಾದ್ರು ವಿರೋಧ ಪಕ್ಷ ನಾಯಕನಾದ್ರೆ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಲ್ವಾ? ನೀವು ಮಾತ್ರನಾ? ಮಾನ್ಯ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರು ಕೂಡ ಈ ದೇಶದ ವಿರೋಧ ಪಕ್ಷದ ನಾಯಕರೇ. ಅವರು ಡಿ ಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ಅನ್ಬೇಕಾ ಬೇಡ? ನೀವು ಅನ್ಲಿಲ್ಲ ನನ್ನಂದ್ರೆ ನಿಮ್ಮನ್ನ ಯಾಕೆ ಅನ್ಬೇಕು? ನಿಮ್ಮನ್ನ ನಾನು ಪ್ರಶಸ್ತಿ ಕೇಳಿದ್ನ? ನನಗೆ ಪ್ರಶಸ್ತಿ ಕೊಡೋ ಯೋಗ್ಯತೆ ಪ್ರಿಯಾಂಕಾ ನಿಮಗಿದೆಯಾ? ಕೊಡಕ್ಕಾಗತ್ತಾ? ನಿಮ್ಮ ತಂದೆಯವ್ರಿಗೂ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡಲಾಗದಂತ ನಿಮ್ಮ ಕಾಂಗ್ರೆಸ್ ಹತ್ರ ನಾವು ಪ್ರಶಸ್ತಿ ಕೇಳ್ತೀವ ತಮ್ಮ. ಅಂಬೇಡ್ಕರ್ ಅವರನ್ನ ಪರಿಪರಿಯಾಗಿ ಮುಗಿಸಿದ್ರಿ. ಭಾರತೀಯ ಜನತಾ ಪಕ್ಷ ವಿ.ಪಿ. ಸಿಂಗ್ ಅವರ ಸರ್ಕಾರ ಬರಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ಲಿಕ್ಕೆ. ನನ್ನನ್ನೇನ್ ಚಪರಾಸಿ ಅನ್ಕಂಡ್ರ? ನೀವು ಮಾತ್ರ ಹುಲಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳೆಸಿದ ಹುಲಿಗಳು ಅಂತೆ. ಸತ್ಯ ಹೇಳ್ತೇನೆ, ನೀವು ಹುಲಿಗಳಲ್ಲ. ಹುಲಿ ಎಲ್ಲಿದೆ ಅಂದ್ರೆ ನೋಡಿ, ಇಲ್ಲಿ ಕೊಡ್ತಿದೆ. ಇದು ಹುಲಿಗಳು. ನೀವು ನರಿಗಳು. ನೀವು ನರಿಗಳು. ನನ್ಗೆ ಹೇಳಿ, 3 ಸಾರಿ ನಾನು ಮಂತ್ರಿ ಆಗಿದ್ದೇನೆ. ನಾನು ಒಂದು ಅಂದಿದ್ದು ತಪ್ಪು ಅಂತ ಯಾರಾದ್ರೂ ನೀವು ಹೇಳ್ರಿ, ನಾನು ಕ್ಷಮೆ ಕೇಳ್ತೇನೆ. ನಾನು ಇವತ್ತು ಕ್ಷಮೆ ಕೇಳಿಲ್ಲ. ತಪ್ಪಾಗಿ ಹಾಕೊಂತವ್ರೆ, ಹಾಕೊಳ್ಳಿ. ಕ್ಷಮೆ ಕೇಳೋದು ಇಲ್ಲ. ಯಾಕೆ ಗೊತ್ತಾ? ಪ್ರಧಾನಮಂತ್ರಿ ಮೋದಿ ಅವರು ಅದು ಆನೇನೆ. ಬಸವಣ್ಣನವರು ಒಂದು ವಚನ ಹೇಳಿದ್ದಾರೆ, ಆನೆ ಏರಿ ಹೋದರೆ ಶ್ವಾನ ಬಗಳಿದರೇನು ಕಚ್ಚುವುದೇ. ಅವರು ಹೇಳಿದಾರಲ್ಲ, ಶ್ವಾನ ಅಂದ್ರೇನು? ಅದೇ ನಾಯಿನೇ ರೀ. ಶ್ವಾನ ಅಂದ್ರೂ ನಾಯಿ. ನಿಮಗೆ ಡಿಕ್ಷನರಿ ಗೊತ್ತಾಗಲ್ಲ ಬಿಡಿ, ಅದು ನಾಯಿನೇ. ಅರೆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೇವೆ ನೀವು, ಇದು ಅರ್ಥ ಆಗಲ್ವ ನಿಮಗೆ? ನಿಮ್ಮ ತಂದೆಯವರು ಪ್ರಧಾನಮಂತ್ರಿ ಮೋದಿಯವರು ವಿಷ ಸರ್ಪ ಇದ್ದಂತೆ. ಅದೇನಾದ್ರೂ ನೀವು ಹತ್ರ ಹೋಗಿ ಮುಟ್ಟಿದ್ರೆ ನೀವು ಸತ್ತೇ ಹೋಗ್ತೀವಿ ಅಂದ್ರು. ಇದು ಪರ್ಸನಲ್ ಅಟ್ಯಾಕ್. ಇದು ನಾನು ಹೇಳಿದ್ದು ಕೇವಲ ಗಾದೆ. ನೀವು ಗಾದೆ ಕೇಳಿ ಬಾಧೆ ಆದ್ರೆ ನಾನೇನ್ ಮಾಡ್ಲಿ ಅಣ್ಣ? ನೀವು ಗಾದೆಗೆ ಇಷ್ಟು ಬಾಧೆ ಆದ್ರೆ ನನಗೂ ಗೊತ್ತಾಗ್ತದೆ. ನಿಮ್ಮ ಜೊತೆಯಲ್ಲಿರೋರು ನನ್ಗೆ ಹೆಚ್ಚಲ್ಲ. ಅವರೇ 2 ಖಾಲಿ ಆಗ್ತಿತ್ತು, ಇವಾಗ 4 ಖಾಲಿ ಆಗ್ತಾ ಇದೆ ರಾತ್ರಿ ಅಂತ ಗೊತ್ತಿದೆ ನನಗೆ. 2 ಖಾಲಿ ಆಗ್ತಿದ್ದು ಮೊದಲು, ಈಗ 4 ಖಾಲಿ ಆಗ್ತದೆ. ಯಾಕೆ? ಧ್ವನಿ ಇಲ್ಲದ ಈ ರಾಜ್ಯದ ದಲಿತ ಬಂಧುಗಳಿಗೆ ಧ್ವನಿ ಕೊಡಬೇಕು. ನಾನು ಸ್ವಾರ್ಥಿ ಅಲ್ಲ, ಅವರಿಗೆ ಧ್ವನಿ ಕೊಡಬೇಕು. ನಾನು ಯಾಕೆ ಹೆಚ್ಚಿಗೆ ಗುಲ್ಬರ್ಗ ಬರ್ತೀನಿ ಗೊತ್ತಾ? ಗುಲ್ಬರ್ಗ ಭಾಗದಲ್ಲಿ, ಈ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ನಡೀತಾ ಇಲ್ಲ. ಎಲ್ಲರ ಇದು ಬರೀ ಕುಟುಂಬ ಕಲ್ಯಾಣ ನಡೀತಾ ಇರೋದಿಲ್ಲ. ಒಂದೇ ಕುಟುಂಬ ಕಲ್ಯಾಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು ಗೊತ್ತಾ? ನಿಮಗೆ ಸಿಕ್ಕ ಅವಕಾಶ, ಅಧಿಕಾರದಲ್ಲಿ ನಮ್ಮ ಸಮುದಾಯವನ್ನ ಜೊತೆಯಲ್ಲಿ ತೆಗೆದುಕೊಂಡು ಅವರಿಗೆ ಹಂಚಿದೆ ಅಂತ. ಇದು ಹಂಚೋದೆಲ್ಲ.
ಅಲ್ಲಿಂದ ಬಂತ ಇಲ್ಲಿ ಕಳಿಸಿ, ಇಲ್ಲಿಂದ ಬಂತ ಇಲ್ಲಿ ಕಳಿಸಿ, ಇದು ಬಂತ ನನಗೆ ಇರಲಿ, ಇನ್ಯಾರೋ ಉದ್ಧಾರ ಆಗ್ಬಾರ್ದು. ಏನಾದ್ರೂ ನೀವು ಮಾತಾಡಿದ್ರೆ ಪೊಲೀಸ್ನವ್ರನ್ನ ಬಿಟ್ಟು ಏನಿದೆ ಒಂದು ಕೇಸ್ ಹಾಕಿ. ಇತ್ತೀಚಿನ ಬೇರೆ ಶುರು ಮಾಡ್ಕೊಂಬಿಟ್ಟಾರೆ ಹನಿ ಟ್ರ್ಯಾಪ್. ಹನಿ ಅಂದ್ರೆ ಏನೋ, ಟ್ರ್ಯಾಪ್ ಅಂದ್ರೆ ನಮಗ್ ಗೊತ್ತಿಲ್ಲ, ವರ್ಡ್ ಹೇಳಿದೆ ಅಷ್ಟೇ. ಕೆಲವರ ಮೇಲೆಲ್ಲ ಹನಿ ಟ್ರ್ಯಾಪ್. ಯಾಕೆ ಗೊತ್ತಾ? ಕಳ್ಳ ಅಂದ್ರು ಏನೋ ಜನ ತಲೆ ಕೆಡಿಸ್ಕೊಳ್ಳಲ್ಲ, ಆಮೇಲೆ ಭ್ರಷ್ಟಾಚಾರಿ ಅಂದ್ರು ಹನಿ ಟ್ರ್ಯಾಪ್ ಅಂದ ತಕ್ಷಣ ಎದುರು ಬಿಡ್ತಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಇನ್ವಾಲ್ವ್ಮೆಂಟ್ ಇರ್ತದಲ್ಲ. ನೋಡಿ, ನಾವು ಹೇಳ್ತೀವಿ, ಹೆಣ್ಣು ಮಕ್ಕಳನ್ನ ನನ್ನ ಪತ್ನಿಯನ್ನ ಬಿಟ್ಟು ಬೇರೆ ಎಲ್ಲರೂ ನನಗೆ ತಾಯಂದ್ರೆ, ನಮಗೆ ತಾಯಂದ್ರೆ. ನನ್ನ ಪತ್ನಿಯನ್ನ ನಾನು ತಾಯಿ ಅನ್ನಕ್ಕಾಗಲ್ಲ. ಆದರೂ ಕೆಲವು ಸಾರಿ ಅವರು ತಾಯಿ ಸೇವೆ ಮಾಡ್ತಾರೆ ನನಗೆ. ಅದರಿಂದ ಅಂದ್ರೂ ಏನು ತಪ್ಪಿಲ್ಲ, ಎಲ್ಲೇನೇ ಟ್ರಾಪ್ ಮಾಡ್ತೀವಿ. ನನ್ನ ಹಿಂದೆ ನೀವೇನೇನು ಪಿತೂರಿ ಮಾಡಿದ್ರೋ ನನಗೆಲ್ಲ ಗೊತ್ತಿದೆ ಸಾಹೇಬ್ರೆ. ಅಷ್ಟು ಮಾತ್ರಕ್ಕೆ ನಿಲ್ಸಿದ್ರ ವಿಷ ಸರ್ಪ ಅಂತ. ನಾನು ನಾಯಿ ಅಂದ್ಬಿಟ್ಟೆ ಅಂತ ಹೇಳಿದ್ರಿ. RSS ಮತ್ತು ಬಿಜೆಪಿಯವರು ವಿಷ ಸರ್ಪಗಳಿದ್ದಂತೆ ಅದನ್ನು ಕೊಲ್ರಿ ಅಂತೀರಿ. ನಾವು ಟೀಕೆ ಮಾಡಬಹುದು ಅಷ್ಟೇ, ಮಾಡಿದ್ವಿ, ಬಿಟ್ವಿ. ಯಾಕಂದ್ರೆ ನಮ್ಮ ಇತಿ ಮಿತಿ ಪ್ರಜಾಪ್ರಭುತ್ವದಲ್ಲಿ ಅಷ್ಟೇ. ಅಷ್ಟು ಮಾತ್ರ ಯಾಕೆ? ನಿಮ್ಮ RSS ಬಿಜೆಪಿಯವರು ಸ್ವಾತಂತ್ರ್ಯಕ್ಕಾಗಿ ನಿಮ್ಮ ಮನೆಯಲ್ಲಿ ಒಂದು ನಾಯಿನೂ ಸತ್ತಿಲ್ಲ ಅಂದ್ರೆ ಯಾರಿಗೂ ಹೋಲಿಕೆ ಮಾಡಿದ್ದೀವೋ? ಇಡೀ RSS ಬಿಜೆಪಿಯನ್ನ ನಾಯಿಗೆ ಹೋಲಿಕೆ ಮಾಡಿದ್ವಿ. ಆದ್ರೆ ನಿಮ್ಮನ್ನೆಲ್ಲಾದ್ರೂ ಕೂಡ ಹಾಕಿದ್ವಿ ನಾವು? ನಿಮ್ಮನ್ನು ಕೂಡ ಹಾಕಲ್ಲ, ನೀವು ಅವಿವೇಕಿಗಳು ಕೂಡ ಹಾಕಿದ್ರಿ. ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಎಲ್ಲ ಕೂಡ ಹಾಕಿದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇಲ್ಲ, ಅದಕ್ಕೆ ಕೂಡ ಹಾಕಿದ್ರಿ. ನಾವು ಆ ಕೆಲಸ ಮಾಡಲ್ಲ. ನಾವು ಎಲ್ಲಿ ಎಷ್ಟು ದಿನ ರೀ ನಿಮ್ಮ ಅಧಿಕಾರ ನೋಡ್ತೀವಿ ನಾವು. 3 ಸಾರಿ ಮಂತ್ರಿ ನಾನು, ನನ್ನ ಹಿತಮಿತಿಯಲ್ಲಿ ವೆಂಕಣ್ಣ ನೀನು 4 ಸಾರಿ ಬಿ ಫಾರಂ ತಗೊಂಡೆ. ನಿನಗಿಂತ ಮುಂಚೆ ನನ್ನ ವಯಸ್ಸೀಗ 66. ನಿನಗಿಂತ ಮುಂಚೆ 20 ವರ್ಷದ ಮುಂಚೆ ನಾನು ರಾಜಕಾರಣದಲ್ಲಿದ್ದೆ. ನನ್ನ ರಾಜಕಾರಣ ಪ್ರವೇಶ ನೀವು ಹುಟ್ಟಿರೋದು ಒಂದೇ ವರ್ಷ ಅಥವಾ 1 ವರ್ಷ ಆದ್ಮೇಲೆ ಹುಟ್ಟಿದ್ದೀರಿ ತಾವು. ನೀವು 4 ಸಾರಿ ಬಿ ಫಾರಂ ಕಾಂಗ್ರೆಸ್ ಅಂತ ಹೇಳಿದ್ರೆ ನಾನು ಯಾಕೆ ತಗೊಳಕ್ಕಾಗಿಲ್ಲ? ನಮ್ಮಪ್ಪ ಎದ್ದೆಟ್ಟು ಕೊಡ್ಲಿಲ್ಲ, ನೀವು ಬೆಳಿಬಾರ್ದು. ತಮ್ಮಪ್ಪ ದೊಡ್ಡ ನಾಯಕರು, ಅದಕ್ಕೆ ಕೊಟ್ಟರು. ಕೇಳ್ಕೊಂಡೆ ನನಗೆ ಅಲ್ವಾ? ನಿಮಗೆ ಹೇಳಿದ್ರಿ ಒಂದು ಮಾತು, ಒಬ್ಬಿಟ್ಟು. ಆದರೆ ಈಗಲೂ ಹೇಳ್ತೇನೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ನನಗೆ ಗೌರವ ಇದೆ. ಅವ್ರ ಹೆಸರು ಖರ್ಗೆ ಅಂತ ನಿಮ್ಮ ಹೆಸರಿನ ಪಕ್ಕದಲ್ಲಿ ಹೀಗೆ ಇದ್ರೆ ಮಂಡಲ್ ಪಂಚಾಯತ್ಗೆ ಇವತ್ತೂ ನೀವು ಗೆಲ್ಲೋದಿಲ್ಲ. ಅದು ಒಂದಾದ್ರೆ, ಎರಡನೇ ವಿಷಯ ಒಂದಿದೆ. ನೀವು ಇದುವರೆಗೂ ಹೇಳ್ತಿದ್ರಿ ನಾವು 3 ಸಾರಿ ಮಂತ್ರಿ. ಆಯ್ತಪ್ಪ, ಮೊದಲನೇ ಸಾರಿ ಗೆದ್ರಿ, ಮಂತ್ರಿ ಆದ್ರಿ. 2ನೇ ಸಾರಿ ಗೆದ್ದಿದ್ರಿ, ಮಂತ್ರಿ ಆದ್ರಿ. 3ನೇ ಸಾರಿ ಗೆದ್ದಿದ್ರಿ, ಮಂತ್ರಿ ಆದ್ರಿ. ಇದೇ ನಮ್ಮ ಸಮಾಜದ SN ನಾರಾಯಣ ಸ್ವಾಮಿ ಬಂಗಾರಪೇಟೆ 4 ಸಾರಿ ಗೆದ್ದವನೇ, ಯಾಕೆ ಮಂತ್ರಿ ಆಗಿಲ್ಲ? ಪ್ರಸಾದ್ ಅಬ್ಬಯ್ಯ 3 ಸಾರಿ ಗೆದ್ದವನೇ, ಯಾಕೆ ಮಂತ್ರಿ ಆಗಿಲ್ಲ ಇದುವರೆಗೆ? ಶಿವಣ್ಣ ಆನೇಕಲ್ 3 ಸಾರಿ ಗೆದ್ದವನೇ, ಯಾಕೆ ಮಂತ್ರಿ ಆಗಿಲ್ಲ? ಇದು ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದ, ಮಂತ್ರಿ ಯಾಕೆ? ಯೋಗ್ಯವಲ್ವಾ ಅವರು? ಇದೇ ಸಮಾಜದವರಲ್ಲ. ಅಜಯ್ ಸಿಂಗ್ ಕೂಡ ನಿಮ್ಮ ವರ್ಷ ಗೆದ್ದವರಲ್ರಿ. ಅವರಪ್ಪ ಇದ್ದಿದ್ರೆ ಬಿಡ್ತಿದ್ರ? ತುಳಿದು ಬಿಸಾಕೊಂಡ್ರಲ್ರಿ ಅವ್ರನ್ನ. ಅಜಯ್ ಸಿಂಗ್ ತುಳಿದು ಬಿಸಾಕಿದ್ರು. ಹಿಂಗೆ ಎಷ್ಟೋ ಜನ ತುಳಿದ್ರಿ, ನಮ್ಮನ್ನ ತುಳಿದ್ರಿ. ಆಯ್ತಾ? ನಾನು ಬಹಳ ಗೌರವದಿಂದ ಹೇಳ್ತೇನೆ, ಇದಾಗಿ ನಾನು ಹೋದೆ, ಫೋನ್ಗಳು ಎತ್ತಕ್ಕೆ ಆಗ್ತಾ ಇಲ್ಲ ನನಗೆ. ಹೆಚ್ಚು ಫೋನ್ಗಳು ನನಗೆ ಯಾವ್ದಾನ ಬಂದಿದ್ರೆ ಅದೆಲ್ಲ ಕಾಂಗ್ರೆಸ್ ಲೀಡರ್ಗಳಿದೆ. ಸರಿ ಅಣ್ಣ, ನಮಗೆ ನೆಮ್ಮದಿ ಕೊಟ್ಬಿಡು, ಇವ್ರದ್ದು ಸಾಕಾಗ್ಬಿಟ್ಟಿದೆ, ನಮಗೆ ನೆಮ್ಮದಿ ಕೊಟ್ಬಿಡು. ನೀನ್ ಬಂದ ಮೇಲೆ ಅಟ್ಲೀಸ್ಟ್ ಆ ದಲಿತರಿಗೊಂದು ಶಕ್ತಿ ಬಂದಿದೆ. ಅವರು ಪಾಪ ಬಾಯಿ ಬಿಡಲಾರದ ಪರಿಸ್ಥಿತಿಯಲ್ಲಿದ್ದಾರೆ.
ನೀವು ಬಂದ ಮೇಲೆ ಅವ್ರು ಬಾಯಿ ಬಿಡೋಂಗಾಗಿದೆ, ಅವ್ರ ಬೀದಿಯಲ್ಲಿ ಓಡಾಡಂಗಾಗಿದೆ, ಅವ್ರ ಮೇಲೆ ಕೇಸ್ಗಳಾಕಿ ಅವ್ರನ್ನ ಒಳಗಾಕ್ತಾರೆ. ಅದೇನಾದ್ರೂ ಅವನು ಎದುರ್ಕೊಂಡ್ಬಿಟ್ರೆ ಎಲ್ಲ ವಾಪಸ್ ಬಾ, ನನ್ನ ಜೊತೆಯಲ್ಲಿರು, ನಿನ್ ಕೇಸ್ ವಾಪಸ್. ಹಿಂಗ್ ಮಾಡ್ತಾವ್ರೆ ಅಂತ ಎಲ್ಲಾ ಕಾಂಗ್ರೆಸ್ ಲೀಡರ್ಗಳು ನನ್ನನ್ನು ಕೇಳ್ತಾರೆ. ಇಂಥ ಪರಿಸ್ಥಿತಿ ಇದು. ಆಯ್ತು, ನೀವು 3 ಬಾರಿ ಮಂತ್ರಿ ಆಗಿರಲ್ಲ, ಇನ್ನೊಂದು ಯಾರ ಜಾಗದಲ್ಲಿ ಆಗಿದ್ದು ನೀವು? ಮೈಸೂರಿನ ಹುಲಿ ಶ್ರೀನಿವಾಸ್ ಪ್ರಸಾದ್ ರಾತ್ರೋರಾತ್ರಿ ಅವರನ್ನ ಮಂತ್ರಿ ಆಗಿದ್ದವ್ರನ್ನ ಕೇಳಿ ದೊಡ್ಡ ಆಲದ ಮರವನ್ನು ಬೀಳಿಸಿ ಈ ತುಂಬೆ ಗಿಡವನ್ನ ತಂದು ನಿಲ್ಲಿಸಿದ್ದು ಅಲ್ಲಿ ಆಗ ಜಾಗದಲ್ಲಿ. ಅವರಿಗೆ ಈಕ್ವಲ್ ಇದ್ದೀರಾ ನೀವು? ಇದೆಲ್ಲ ಕಾರಣ ಏನು? ತಂದೆಯವರ ಕೃಪೆ. ಎಲ್ಲರ ತಂದೆಗಳು ನಿಮ್ಮ ತಂದೆಯಂತೆ ಇರ್ಲಿಕ್ಕೆ ದಲಿತರಿಗೆ ಸಾಧ್ಯ ಇದೆಯಾ ಹೇಳ್ರಿ? ನಾವೆಲ್ಲ ಮಂತ್ರಿಗಳಾಗ್ಲಿಲ್ಲ. ನಮಗೂ ನೀವೇನ ನ್ಯಾಯಬದ್ಧವಾಗಿ ಕೊಟ್ಟಿದ್ದಿದ್ರೆ ನಾನು ಇದುವರೆಗೂ 4-5 ಸಾರಿ ಮಂತ್ರಿನೂ ಆಗಬಹುದಾಗಿತ್ತು. ನೀವೇ ಹೇಳಿಬಿಟ್ರಿ, ಒಂದು ಚುನಾವಣೆ ಗೆದ್ದಿಲ್ಲ ನಾರಾಯಣ ಸ್ವಾಮಿ ಅಂದ್ರಿ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಾನು ನಿಮ್ಮನ್ನು ನಂಬ್ಕೊಂಡಿರ್ಲಿಲ್ಲ ಸೀಟ್ ಕೊಡಿಸ್ತೀರಿ ಅಂತ. ನಾನು ನಂಬಿದ್ದಿದ್ದು ನಿಮ್ಮ ತಂದೆಯವರನ್ನ. ನಾನು ಅವ್ರ ಜೊತೆಯಲ್ಲಿದ್ದೆ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ದುಡಿದಾಗ ಒಂದು ಟಿಕೆಟ್ ಕೊಡಿಸಿ AICC ಅಧ್ಯಕ್ಷರಾಗತಕ್ಕಂಥವ್ರಿಗೆ ನನಗೊಂದು ಟಿಕೆಟ್ ಕೊಡಿಸೋ ಯೋಗ್ಯತೆ ಅವ್ರಿಗೆ ಇರಲಿಲ್ವಾ? ಯಾಕೆ ಕೊಡಿಸ್ಲಿಲ್ಲ? ನನ್ನನ್ನು ಕೇಳಬೇಡಿ, ನಿಮ್ಮ ತಂದೆಯವರನ್ನ ಕೇಳಿ, ಯಾಕೆ ಕೊಡಿಸ್ಲಿಲ್ಲ ನಾರಾಯಣ ಸ್ವಾಮಿ ಅವರಿಗೆ ಅಂತ. ಹಂಗಿದ್ದ ಮೇಲೆ ನೀವು ಟಿಕೆಟೇ ಕೊಡದೆ ನನ್ನನ್ನು ತುಳಿದು ಆಚೆ ಕಳಿಸೋರಿಗೆ ನಾನು ಎಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ? ನಾನು ನಿಮ್ಗೆ ಹೇಳ್ತೇನೆ, ನೀವು ಕೊಡಕ್ಕಾಗ್ಲಿಲ್ಲ, ಹೋಗ್ಲಿ ಬಿಡಿ. ನೀವು ಮಾಡಿದ ತಪ್ಪನ್ನು ಸರಿ ಮಾಡಿದ ಈ ನಾಯಕರಿಗೆ ನೀವು ನಿಮ್ಮ ತಂದೆಯವರು ಕೃತಜ್ಞತೆ ಸಲ್ಲಿಸ್ಬಿಡಿ ಸಾಕು. ಈ ನಾಯಕರಿಗೆ ಕೃತಜ್ಞತೆ ಸಲ್ಲಿಸ್ಬಿಡಿ ಸಾಕು. ಈ ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕ ಬೆಳೆಯಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದು ಸಾರಿ ಟಿಕೆಟ್ ಕೊಡು, ಅವ ಸೋಲ್ತಾನೆ. ನೆಕ್ಸ್ಟ್ ಇನ್ನೊಬ್ಬನ ಕೊಟ್ಬಿಡಿ, ಯಾರು ಬೆಳಿಬಾರದಷ್ಟೇ. ನಾನು ನಿರ್ಮೂಲ ಹೇಳ್ತೀನಿ, 5ಕ್ಕೆ 5 ಕಲ್ಯಾಣ ಕರ್ನಾಟಕದಲ್ಲಿ MP ನಾವು ಸೋತ್ಬಿಟ್ಟಿದ್ದೀವಿ. ಕಾರಣ ಬೇಡ ನನಗೆ. ಹೆಚ್ಚು MLAಗಳು ಕಾಂಗ್ರೆಸ್ ಗೆದ್ದಿದೆ, ಆದ್ರೆ 8 ಕಾನ್ಸ್ಟಿಟ್ಯೂನ್ಸಿಗಳಿವೆ. ಯಾಕೆ ನಿಮ್ಮ ಆ ತಂಗಡಿಗೆ ಒಬ್ಬರು ಬಿಟ್ಟುಬಿಟ್ರೆ ಅವ್ರೇನೋ ಸ್ವಂತ ಶಕ್ತಿಯಿಂದಲೇ ಏನೋ ಗೆದ್ಕೊಂಡ್ಬಿಟ್ರೆ ಅದೇನೋ ಆಯ್ತು ಬಿಡಿ. ಈ ಭಾಗದಲ್ಲಿ ಪೂರ್ತಿ ಅವರೊಬ್ಬರು ಬಿಟ್ರೆ ಗೆದ್ದಿರೋದು ಒಬ್ಬರೇ ಪ್ರಿಯಾಂಕಾ ಖರ್ಗೆ. ಇನ್ಯಾರು ಗೆಲ್ಲಬಾರ್ದು, ಅವರೊಬ್ಬರೇ ಗೆಲ್ಲಬೇಕು, ಅವರೇ ಮಂತ್ರಿ ಆಗ್ಬೇಕು ಅನ್ನೋದು ನಿಮ್ಮ ಉದ್ದೇಶ. ಒಂದು 50-60 ವರ್ಷದಿಂದ ನೀವು ಯಾರಿಗಾದ್ರೂ ಇನ್ನೊಬ್ಬ ದಲಿತನಿಗೆ ಅವಕಾಶ ಕೊಟ್ಟಿದ್ದೀರಾ? ದಲಿತರಲ್ಲ ನಿಮ್ಮ ಮನೆ ಗುಲಾಮರನ್ನು ಕೊಟ್ಟಿದ್ದೀರಾ? ನನಗೆ ಮಾಡಿದ ಅನ್ಯಾಯ ನನ್ನ ಸಮಾಜಕ್ಕೆ ಮಾಡಿ. ನನ್ನ ಸಮಾಜಕ್ಕೆ ಜನ ಬೆಳಿಬೇಕಾಗಿದೆ, ಅವರಿಗೆ ಶಕ್ತಿ ಕೊಡಬೇಕಾಗಿದೆ. ಈ ಕೆಲಸ ನಿಮ್ಮನ್ನ ಮಾಡಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮವರಿಗೆ ದೋಖ ಮಾಡಬೇಡಿ. ಆ ಕೆಲಸ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನಂತ ಅನೇಕರನ್ನ ಸೃಷ್ಟಿ ಮಾಡಿದ್ದಾರೆ ಸಮಾಜದಲ್ಲಿ. ನಾವು ಮಾಡ್ತೇವೆ. ನನ್ನ ಉಸಿರಿರುವವರೆಗೆ ನನ್ನ ಸಮಾಜಕ್ಕೆ ನಾನು ದ್ರೋಹ ಮಾಡೋದಿಲ್ಲ. ಎಲ್ಲರ ಧ್ವನಿಯಾಗಿ ನಾನು ನಿಲ್ತೇನೆ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಹೇಳ್ತೇನೆ. ಮಾತೆತ್ತಿದ್ರೆ ನಾರಾಯಣ ಸ್ವಾಮಿ ಚಡ್ಡಿ ಒತ್ಕೊಂಡು ಹೋದ್ಮೇಲೆ ಮನುವಾದಿಯಾಗಿ ಬದಲಾಗಿಬಿಟ್ಟಿದ್ದಾರೆ ಎಂದಿದ್ದೀರಿ. ಮನುವಾದಿ ಅಂದ್ರೆ ಏನ್ ಗೊತ್ತಾ ನಿಮಗೆ? ನಾನೀಗ ನಿಮ್ಗೆ ಅರ್ಥ ಹೇಳಕ್ ಹೋಗಲ್ಲ, ಓದಿ ಸ್ವಲ್ಪ ಚರಿತ್ರೆ. ಸತಿ ಸಹಗಮನ ಪದ್ಧತಿ ಇತ್ತು, ಈಗಿದೆಯಾ? ಬಾಲ್ಯ ವಿವಾಹ ಇತ್ತು, ಈಗಿದೆಯಾ? ಇನ್ನೂ ಬೇರೆ ವಿಚಾರಗಳಿವೆ, ಅದನ್ನ ಹೇಳಕ್ ಹೋಗಲ್ಲ. ಅದೇ ನಿಮ್ಗೆ ಗೊತ್ತಿಲ್ಲ, ಈಗ ಅದು ಇಲ್ಲವೇ ಇಲ್ಲ. ಮನುಧರ್ಮ ಶಾಸ್ತ್ರ ಬ್ರಾಹ್ಮಣರೇ ಮರ್ತೋಗಿದಾರ್ರಿ. ಜ್ಞಾಪಕ ಇರೋದು ಕಾಂಗ್ರೆಸ್ನವ್ರಿಗೆ ಮಾತ್ರ ಇದು. ಯಾಕೆಂದ್ರೆ ದಲಿತರನ್ನು ದೂರ ಇಡಬೇಕಲ್ಲ. ಅಂಬೇಡ್ಕರ್ಗೆ ದ್ರೋಹ ಮಾಡಿ, ಅನ್ಯಾಯ ಮಾಡಿ, ಎಂತೆಂತ ಮಾಡಿದ್ರಿ ನೀವು ಹೇಳಿಬಿಟ್ರು. ಒಂದು ಲೆಟರ್ ಬಂತು, ಆ ಲೆಟರ್ ಅಲ್ಲಿ ಬರೆದು ಬಿಟ್ಟವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರಾದ್ರೂ ನಾನು ಚಾಲೆಂಜ್ ತಗೊಂಡೆ, ನೀವೇನಾದ್ರೂ ಪ್ರೂವ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಲೆಟರ್ ಓದ್ತಾರೆ, ಇಂಗ್ಲಿಷ್ ಓದಿರೋದವರು, ಕಾನ್ವೆಂಟ್ ಸ್ಟೂಡೆಂಟ್ ಎಲ್ಲಿ ಫೇಲ್ ಆದ್ರು ಅಂತ ಅವ್ರನ್ನ ಕೇಳಿ.
ಕಾನ್ವೆಂಟ್. ನಮ್ಮಪ್ಪ ನನಗೆ ದುಡ್ಡಿರಲಿಲ್ಲ, ಅವ್ರಿಗೆ ನನ್ನನ್ನು ಕಾನ್ವೆಂಟ್ಗೂ ಕಳಿಸ್ಲಿಲ್ಲ, ಏನಿಲ್ಲ. ಈಗ ಯಾವ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ಕೊಂಡು ಅಷ್ಟೇ ಇಷ್ಟೋ ಕನ್ನಡ ತಿಳ್ಕೊಂಡಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ಇಂಗ್ಲಿಷು ಓದ್ಕೊಂಡಿದ್ದೀನಿ, ನನಗೂ ಅರ್ಥ ಆಗುತ್ತೆ. ಅದರಲ್ಲಿ ಬರೆದಿದ್ದಾರೆ, ಕಮಲ್ ಕಾಂತ್ ಅನ್ನೋರಿಗೆ ಪತ್ರ ಬರೀತಾರೆ. ಅದರಲ್ಲಿ ಎಲ್ಲ ವಿಷಯಗಳು, ಚುನಾವಣೆ ವಿಚಾರಗಳನ್ನ ಹೇಳ್ತಾರೆ. ಅವ್ರು ಹೇಳಿದ್ದಕ್ಕೆ ಒಂದು ಉತ್ತರ ಕೊಡ್ತಾರೆ. ಆ ಸಾಗೇಕರ್ ಅನ್ನೋರು ಯಾರೋ ಒಬ್ರು ಬಂದಿದ್ರು ನನ್ನ ಹತ್ರ. ಅವರು ನಮ್ಮ ಇವರು ಸಾವರ್ಕರ್ ಮತ್ತು ಡಾಂಗೆ ಅವರು ನಿಮ್ಮನ್ನ ಸೋಲಿಸಬೇಕು ಅಂತೇಳಿ ಕುತಂತ್ರ ಮಾಡಿದ್ರು ಅಂತೇಳಿ ಯಾರೋ ಇನ್ನೊಬ್ರು ಅಸಾಗೇಕರ್ಗೆ ಸಾಂಗಾಕರ್ ಅನ್ನೋರು ಹೇಳಿದ್ರಂತೆ. ಅದನ್ನ ಅವರು ನನ್ನ ಹತ್ರ ಹೇಳಿದ್ರು ಅಂತ ಬರ್ದ್ಬಿಟ್ಟವ್ರಪ್ಪ. ಅದರಲ್ಲಿ ಸಾವರ್ಕರ್ ಹೆಸರಿದೆ, ಮುಂದೆ ಕೇಳೋದೇ ಇಲ್ಲ. ನೋಡಿ, ಸೋಲಿಸ್ಬಿಟ್ಟವ್ರೆ. ಸೋಲಿಸಿದ್ದು 100ಕ್ಕೆ 100 ಕಾಂಗ್ರೆಸ್, ಅಪಮಾನ ಮಾಡಿದ್ದು ಕಾಂಗ್ರೆಸ್. ನೆಹರೂರವರು ಎಷ್ಟು ಅಪಮಾನ ಮಾಡಿದ್ದಾರೆ ಹೇಳಲಿಕ್ಕೆ ಸಮಯ ಇಲ್ಲ ನನಗೆ. 2 ತಾಸಾದರೂ ನಾನು ಹೇಳ್ತೇನೆ, ನೀವು ಹೇಳ್ತೇನೆ, ಹೆಚ್ಚಿಗೆ ಬೇಕಾಗಿಲ್ಲ. ಇವತ್ತು ಅದನ್ನು ನಾನು ಇಟ್ಕೊಳ್ತೇನೆ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಪ್ರಿಯಾಂಕಾ ಖರ್ಗೆ ಅವರು ಕೊಡಬೇಕೇ ಹೊರತು ನಾನಲ್ಲ. ನೀವು ಪ್ರೂವ್ ಮಾಡಕ್ ಆಗೋದಿಲ್ಲ. ಅದಲ್ಲದೆ ನಿಮ್ಮ ಈ ಉದ್ದಟತನ, ನೀವು ಮಾಡಿರ್ತಕ್ಕಂಥ ಈ ಘನಕಾರ್ಯಕ್ಕೆ ರಾಜೀನಾಮೆ ನೀವು ಕೊಡಲೇಬೇಕು. ನಾವು ಯಾರು ಕೂಡ ವಿರಮಿಸಿದಿಲ್ಲ. ಯಾರು ನಮ್ಮ ಅಧಿಕಾರಿಗಳು ಇಲ್ಲಿ ನಮ್ಮ ವಿರುದ್ಧವಾಗಿ ಈ ರೀತಿ ಪಿತೂರಿ ಮಾಡಿ ಎಲ್ಲ ಮಾಡಿದ್ರು, ಅವರು ಕೂಡ ಅವರನ್ನ ಸಸ್ಪೆಂಡ್ ಮಾಡಬೇಕು. ಆ ಕಾರಣಕ್ಕಾಗಿ ನಾವು ಈ ನಿರಂತರವಾಗಿ ಈ ಹೋರಾಟವನ್ನ ಹೀಗೆ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ನನಗಾಗಿರ್ತಕ್ಕಂಥ ಅಪಮಾನಕ್ಕೆ ಇವತ್ತು ಇದಲ್ಲ ನೋಡಿ, ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ ಯಾರೂ ಕೂಡ ಒಂದೇ ಒಂದು ಮಾತಾಡಿಲ್ಲ ಇನ್ನು. ಅಂದ್ರೆ ಅವರು ಒಂದು ಸತ್ಯ ಹೇಳಿದ್ದಾರೆ. ಏನ್ ಸತ್ಯ ಅಂದ್ರೆ, ಏನಾದ್ರೂ ನೀವು ಮಾಡಿದ್ರೆ, ನೀವು ನಮ್ಮ ವಿಷಯಕ್ಕೆ ಬಂದ್ರೆ ಬಿಜೆಪಿ ಕಾರ್ಯಕರ್ತರನ್ನ ರಸ್ತೆಗಳಲ್ಲಿ ಅಡ್ಡಾಡ್ಲಿಕ್ಕೆ ಬಿಡಲ್ಲ ಅಂತ ಆ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಪ್ರಯತ್ನ ಏನೂ ಸಫಲ ಆಗೋದಿಲ್ಲ. ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಮಂತ್ರಿಗಳ ಕಾರು ಕೂಡ ರಸ್ತೆಗೆ ಬರಲ್ಲ, ತಿಳ್ಕೊಳ್ಳಿ. ನಿಮ್ಮ ಕಾರುಗಳು ಕೂಡ ಬರೋದಿಲ್ಲ. ನೀವು ನನ್ನ ಮೇಲೆ ಮಸಿ ಹಾಕಬಹುದು, ನನ್ನ ಇಮೇಜ್ ಏನಾಗಲ್ಲ. ನೀವೇನಾದ್ರೂ ನನ್ನ ಮೇಲೆ ಮಸಿ ಹಾಕಿದ್ರೆ ಅದನ್ನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಿಸಿಬಿಡ್ತೇನೆ. ಅವ್ರಿಗೆ ತಲುಪಿಸಿಬಿಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನೋಡಿ, ನನ್ನ ಬೆಳವಣಿಗೆ ಸಹಿಸಲಾರದೆ ನನ್ನವರೇ ನನ್ನ ಮೇಲೆ ಮಸಿ ಇರ್ತಕ್ಕಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಈ ದೇಶದಲ್ಲಿ ಅಂತೇಳಿ ಅವರಿಗೆ ಅರ್ಪಿಸ್ಬಿಡ್ತೇನೆ ಹೊರತು ನಿಮ್ಮ ಮೇಲೆ ನಾನು ಅಗಿತನ ತೀರ್ಸ್ಕೊಳ್ಳೋದಲ್ಲ, ಹೋಗಲ್ಲ. ಆದ್ರೆ ಒಂದು ಮಾತು ಹೇಳ್ತೇನೆ, ನಿಮ್ಮ ಉದ್ದಟತನವನ್ನ ಬಿಟ್ಟು ಬಿಡಿ. ನೀವು ಬೇಕಾದ್ರೆ ಮುಖ್ಯಮಂತ್ರಿ ಆಗ್ರಿ, ನನಗೇನಾಗಬೇಕಾಗಿದೆ, ನಾವು ನಮ್ಮ ಜನರನ್ನ ಕಾಪಾಡಬೇಕಾಗಿದೆ. ಆದ್ರಿಂದ ದಯವಿಟ್ಟು ನಮ್ಮ ಜನರ ಮೇಲೆ ದರ್ಪ ಮಾಡಬೇಡಿ. ನಿಮ್ಮ ಬಗ್ಗೆ ನಮಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಆದ್ರೆ ಒಂದನ್ನ ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗ್ತೇನೆ, ನನ್ನನ್ನ ಕೆಣಕಿದವರನ್ನ ಕುಣುಕದೆ ಬಿಡುವ ವ್ಯಕ್ತಿಯೇ ಛಲವಾದಿ ಅಲ್ಲ. ನನ್ನನ್ನ ಕೆಣಕಿದ್ರೆ ನಾನು ಕುಣುಕ್ತೀನಿ. ಆದ್ರೆ ಒಂದು ತಿಳ್ಕೊಳ್ಳಿ, ಲೋಡ್ಗಟ್ಲೆ ಇದೆ ವಿಚಾರಗಳು ನನ್ನ ಹಿಂದೆ. ಬಟ್ ಅವೆಲ್ಲ ಪರ್ಸನಲ್ ವಿಷಯಗಳವೆ. ಅದರಿಂದ ಹೇಳಿ ನಾನು ಪರ್ಸನಲ್ ವಿಷಯಗಳನ್ನ ಹೇಳಿ ತಪ್ಪು ಮಾಡಬಾರ್ದು. ನೀವು ಕೆಣಕ್ತಾ ಹೋದ್ರೆ ಅವು ಹೊರಗೆ ಬರ್ಬೋದು. ಆದ್ರಿಂದ ದಯವಿಟ್ಟು ಇಂಥವುಗಳಿಗೆಲ್ಲ ಕೈ ಹಾಕಬೇಡಿ ಅಂತ ಹೇಳಿ ಆಗ್ರಹ ಪಡಿಸಿ ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ. ಇದನ್ನು ಮುಂದುವರಿಸ್ತಾ ಹೋದ್ರೆ ನಿಮಗೆ ಕಷ್ಟ ಆಗ್ತದೆ ಅಂತ ಹೇಳೋ ಮಾತನ್ನು ಹೇಳಿ. ಇಲ್ಲಾಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ದಯವಿಟ್ಟು ಸಂಪುಟದಿಂದ ಮೊದಲು ಅವ್ರನ್ನ ವಜಾ ಮಾಡಿ. ನೀವು ಎಐಸಿಸಿ ಕಡೆ ನೋಡ್ಬೇಡಿ, ತೀರ್ಮಾನ ನಿಮಗೆ ತಗೊಳ್ಳಿ. ನಿಮಗೆ ತಗೊಳಕ್ ತಾಕತ್ತಿಲ್ಲ ಅಂದ್ರೆ ನೀವು ಕೂಡ ರಾಜೀನಾಮೆ ಬೀಸಾಕಿ ಹೊರಟೋಗಿ ಅಂತ ಹೇಳಿ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ಮುಖಂಡಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.
ಭಾರತ್ ಮಾತಾ ಕಿ. ದೇಶದಲ್ಲಿ ಪ್ರಧಾನಮಂತ್ರಿಗಳ ಆನೆ ಆದ್ರೆ ಕರ್ನಾಟಕದಲ್ಲಿ ನಮ್ಮಲ್ಲೂ ಕೂಡ ಒಂದು ಬುದ್ಧಿವಂತಿಕೆ ಆನೆ ಇದೆ. ಯಾವ ನಾಯಿ ನರಿಗಳಿದ್ದಾವೆ ಗೂಡೋಗ್ಬೇಕು, ಇವತ್ತು ಆ ಆನೆ ಗರ್ಜನೆ ಮಾಡಬೇಕಂತೇಳಿ ಶ್ರೀಯುತ ಬಿವಾಯ್ ವಿಜಯನ್ ಅಂತ ನಾನು ವಿನಂತನೆ ಮಾಡ್ತೇನೆ. ಭಾರತ್ ಮಾತಾ ಕಿ. ಆನೆ ಗರ್ಜನೆ ಮಾಡುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದಲ್ಲ. ಗುಲ್ಬರ್ಗ ಚಲೋ